ಬಿಗ್ ಬಾಸ್ ಆದರೂ ನಗು ಆದರೂ ಪ್ರತಾಪ್ ಟಿ ಆರ್ ಪಿ ಕಿಂಗ್. ಪ್ರತಾಪ್ ಅವರು ನಿಜಕ್ಕೂ ಸಖತ್ತಾಗೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಆ್ಯಕ್ಚುಲಿ ಅಲ್ಲಿ ಗಿಚ್ಚಿ ಗಿಲಿ ಗಿಲಿ ತಂಡ ಪ್ರೋಮೋವನ್ನು ರಿಲೀಸ್ ಮಾಡಿತ್ತು. ಒಂದು ಪ್ರೋಮೋದಲ್ಲಿ ಪ್ರತಾಪ್ ಅವರು ಇದ್ದರು, ಮತ್ತೊಂದು ಪ್ರೋಮೋದಲ್ಲಿ ಪ್ರತಾಪ್ ಅವರು ಇರಲಿಲ್ಲ. ಪ್ರತಾಪ್ ಅವರು ಇದ್ದಂಥ ಪ್ರೋಮೋ ಏನಿದೆ ಅದು 1,55,000 ವ್ಯೂಗಳನ್ನು ಗಳಿಸಿತ್ತು. ಮತ್ತೊಂದು ಪ್ರೋಮೋದಲ್ಲಿ ಪ್ರತಾಪ್ ಅವರು ಇರಲಿಲ್ಲ, ಅದು ಕೇವಲ 56,000 ವ್ಯೂಗಳನ್ನು ಗಳಿಸಿತ್ತು. ಅಂದರೆ ಹೆಚ್ಚು ಕಮ್ಮಿ 1,00,000ದಷ್ಟು ವ್ಯತ್ಯಾಸ ಇತ್ತು ಆ ಎರಡು ಪ್ರೋಮೋಗಳ ಮಧ್ಯೆ. ಅಂದರೆ ಪ್ರತಾಪ್ ಅವರು ಇದ್ದಿದ್ದರಿಂದನೇ ಅಂತಲ್ಲ, ಬೇರೆ ಕೆಲವೊಂದು ಫ್ಯಾಕ್ಟ್ರಿಗಳು ಇರ್ಬೋದು ಆ ಪ್ರೋಮೋ ಕಮ್ಮಿ ಓಡೋದಕ್ಕೆ. ಆದರೆ ಏನೇ ಆದರೂ ಕೂಡ ಸೊ ಪ್ರತಾಪ್ ಅವರು ಇದ್ದಂಥ ಒಂದು ಪ್ರೋಮೋ ಸಾಕಷ್ಟು ವ್ಯೂಸ್ಗಳನ್ನು ಗಳಿಸಿತ್ತು. ಅಂದರೆ ಪ್ರತಾಪ್ ಅವರು ಇದ್ದಾರೆ ಅನ್ನೋ ಕಾರಣಕ್ಕೆ ಆ ಪ್ರೋಮೋವನ್ನು ನೋಡಿದಂಥ ಸಾಕಷ್ಟು ಜನ ಇದ್ದಾರೆ. ನನ್ನ ವಿಡಿಯೋದಲ್ಲಿ ಕೂಡ ಕೆಲವೊಂದು ಮಂದಿ ಕಮೆಂಟ್ ಮಾಡಿದರು, ನಾವು ಪ್ರತಾಪ್ಗೋಸ್ಕರ ಇದನ್ನು ನೋಡ್ತಾ ಇದ್ದೀವಿ, ನಾವು ಈ ಹಿಂದಿನ ಗಿಚ್ಚಿ ಗಿಲಿ ಗಿಲಿ ಸೀಸನ್ಗಳನ್ನು ನೋಡಿರಲಿಲ್ಲ, ಈಗ ಪ್ರತಾಪ್ ಅವರಿಗೋಸ್ಕರ ಅದನ್ನು ನೋಡ್ತಾ ಇದ್ದೀವಿ ಅಂತ ಸಾಕಷ್ಟು ಮಂದಿ ಹೇಳಿದರು. ಬಿಗ್ ಬಾಸ್ ಆಗಲಿ ಅಥವಾ ಗಿಚ್ಚಿ ಗಿಲಿ ಗಿಲಿ ಪ್ರೋಗ್ರಾಮ್ನಲ್ಲಿ ಆಗಲಿ ಪ್ರತಾಪ್ ಅವರು ಸಾಕಷ್ಟು ಜನರ ಮನಸ್ಸನ್ನು ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. ಆದರೆ ಇದು ಬಿಗ್ ಬಾಸ್ ಅನ್ನೋದು ಏನಿದೆ ಅದು ಇಂಡಿವಿಜುವಲ್ ಪ್ರತಾಪ್ ಅವರ ಒಂದು ಕ್ಯಾರೆಕ್ಟರನ್ನು ತೋರಿಸ್ತಾ ಇತ್ತು, ಪ್ರತಾಪ್ ಅವರು ಏನು ಅನ್ನೋದನ್ನು ಸಾಬೀತು ಮಾಡ್ತಾ ಇತ್ತು. ಆದರೆ ಈ ಗಿಚ್ಚಿ ಗಿಲಿ ಗಿಲಿ ಕಾರ್ಯಕ್ರಮ ಹಾಗಲ್ಲ. ಇಲ್ಲಿ ಪ್ರತಾಪ್ ಅವರು ಏನು ಮಾಡ್ತಾರೆ ಅನ್ನೋದಕ್ಕಿಂತ ಇಡೀ ತಂಡವಾಗಿ ಕಲರ್ಸ್ ಕನ್ನಡ ಚಾನಲ್ ಪ್ರತಾಪ್ ಅವರಿಗೆ ಯಾವ ಒಂದು ಕ್ಯಾರೆಕ್ಟರನ್ನು ಕೊಡುತ್ತೆ ಅದನ್ನು ಅಲ್ಲಿ ಪ್ರತಾಪ್ ಅವರು ನಿಭಾಯಿಸಬೇಕಾಗತ್ತೆ. ಸೊ ಇಲ್ಲಿ ಡೈರೆಕ್ಟ್ರ್ ಪಾತ್ರ ತುಂಬ ಇರುತ್ತೆ ಪ್ರತಾಪ್ ಅವ್ರಿಗಿಂತ. ಇಲ್ಲಿ ಪ್ರತಾಪ್ ಅವರ ಕೊಡುಗೆಗಿಂತ ಡೈರೆಕ್ಟರ್ಗಳ ಕೊಡುಗೆ, ಹಾಗೆ ಅವರನ್ನು ಟ್ರೈನ್ ಮಾಡೋ ಅಂಥವರ ಕೊಡುಗೆ ಎಲ್ಲನೂ ತುಂಬಾ ಜಾಸ್ತಿ ಇರುತ್ತೆ. ಎಸ್ಪೆಷಲಿ ಇಲ್ಲಿ ಸ್ಕ್ರೀನ್ ಪ್ಲೇ, ಡೈಲಾಗ್ ಡೆಲಿವರಿ ಎಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ಪ್ರತಾಪ್ ಅವರು ಹೇಗೆ ಮಾಡ್ತಾರೆ ಇನ್ನು ಮುಂದಿನ ದಿನಗಳಲ್ಲಿ ಅಂತ ನಾವು ಕಾದು ನೋಡಬೇಕಾಗಿದೆ. ನಾನು ನೋಡ್ದಂಗೆ ಆ್ಯಕ್ಚುಲಿ ಸಾಧು ಕೋಕಿಲ ಅವರಾಗಿರಲಿ, ಕೋಮಲ್ ಆಗಿರಲಿ, ಶ್ರುತಿ ಅವರಾಗಿರಲಿ, ಸೊ ಒಳ್ಳೆ ಜಡ್ಜ್ಗಳು ಈ ಹಿಂದಿನ ಸೀಸನ್ಗಳಲ್ಲಿ ನಾವು ನೋಡಿದ್ದೀವಿ, ಚೆನ್ನಾಗೇ ಮಾಡ್ಕೊಂಡು ಬಂದಿದ್ದಾರೆ. ಹಾಗೆ ನಿರಂಜನ್ ಅವರು ತುಂಬ ಸಖತ್ತಾಗಿ ಆ್ಯಂಕರ್ ಮಾಡ್ತಾರೆ. ಸೊ ನಾವು ನಿರಂಜನ್ ಅವರ ಆ್ಯಂಕರಿಂಗ್ ಬಗ್ಗೆ ಮಾತಾಡೋ ಅಂತಿಲ್ಲ. ಸೊ ಎಲ್ಲ ಅಂದರು ಇದು ಒಂದು ಒಳ್ಳೆ ತಂಡ ಅಂತಲೇ ಹೇಳ್ಬೋದು. ಇದರಲ್ಲಿ ತುಕಾಲಿ ಸಂತೋಷ್ ಅವರು ಇದ್ದಾರೆ, ಇಶಾನಿ ಅವರು ಇದ್ದಾರೆ. ಸೊ ನಿರಂಜನ್ ಅವರು ನೋಡಿ ಇಶಾನಿ ಅವರ ಜೊತೆಯಲ್ಲಿ ಕೂತಿದ್ದಾರೆ. ನಿರಂಜನ್ ಅವರು ತುಂಬಾ ಚೆನ್ನಾಗಿ ಅವರ ಪಾತ್ರವನ್ನು ನಿಭಾಯಿಸಿರೋದನ್ನು ನಾನು ನೋಡಿದ್ದೀನಿ. ಸೊ ನೋಡಬೇಕು ಈ ಕಾರ್ಯಕ್ರಮ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ. ಅದು ಎಸ್ಪೆಷಲಿ ಶ್ರುತಿ ಅವರು ಅಲ್ಲಿ ಒಂದು ಮಹತ್ತರವಾದ ಪಾತ್ರವನ್ನು ನಿಭಾಯಿಸ್ತಾರೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಶ್ರುತಿ ಅವರು ಈ ಹಿಂದೆ ಕೂಡ ಅವರು ತುಂಬ ಟಾಪ್ ಕ್ಲಾಸ್ ಆಗಿ ಇದ್ದರು. ಇಡೀ ಕರ್ನಾಟಕದ ಮಂದಿಗೆ ಶ್ರುತಿ ಅವರು ಗೊತ್ತಿರ್ತಾರೆ. ಶ್ರುತಿ ಅವರು ಕರ್ನಾಟಕದಲ್ಲಿ ಒಂದು ಟಾಪ್ ಹೀರೋಯಿನ್ ಆಗಿ ಮೆರೆದಂಥವರು. ಸೊ ಅಳು ಮುಂಜಿ ಶ್ರುತಿ ಅಂತಲೇ ಬಿರುದು ಪಡೆದು ಅವರು ಬಿಗ್ ಬಾಸ್ ಒಳಗೆ ಬಂದಾಗ ಕೂಡ ಹೇಳ್ತಾಯಿದ್ರು, ಸಂಗೀತ ಅವರು ಅಳುವಾಗ ನೀನಾದ ಸ್ಥಾನವನ್ನು ಗಿಟ್ಸೋಕ್ಕಾಗಲ್ಲ, ಅದು ಕರ್ನಾಟಕದಲ್ಲಿ ನಾನು ಒಬ್ಬಳೇ ಅಂತ. ಸೊ ಅದು ನಿಜ ಕೂಡ. ಶ್ರುತಿ ಅವರ ಅದೆಷ್ಟೋ ಪಾತ್ರಗಳನ್ನು ನೋಡಿದ್ರೆ ಕರುಳು ಕಿತ್ತು ಬರುವಂತೆ, ನಮ್ಮ ಕಣ್ಣುಗಳಲ್ಲಿ ನೀರು ಬರುವಂಥ ಸಾಕಷ್ಟು ಪಾತ್ರಗಳಲ್ಲಿ ಶ್ರುತಿ ಅವರು ಆ್ಯಕ್ಟ್ ಮಾಡಿದರು. ಆದರೆ ಕಾಕತಾಳೀಯ ಅನ್ನೋ ರೀತಿಯಲ್ಲಿ ಅವರು ಸ್ವಲ್ಪ ಪರ್ಸ್ನಲ್ ಲೈಫನ್ನು ಕೂಡ ಸಾಕಷ್ಟು ಏಳು ಬೀಳುಗಳನ್ನು ಕಂಡಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಆದರೆ ಅವರ ಸಿನಿ ಜೀವನ ಏನಿದೆ ಅದು ನಿಜಕ್ಕೂ ಒಂದು ಪ್ರೇರಣೀಯ ಅಂತಲೇ ಹೇಳಬೇಕು. ಸಾಕಷ್ಟು ಅವರು ಉತ್ತಮ ರೀತಿಯಲ್ಲಿ ಅಭಿನಯ ಮಾಡಿದ್ದಾರೆ. ಹಾಗೆ ಅವರು ಪ್ರತಾಪ್ ಅವರನ್ನು ಯಾವ ರೀತಿ ಗೈಡ್ ಮಾಡ್ತಾರೆ, ಸೊ ಯಾವ ರೀತಿ ಕರ್ಕೊಂಡು ಹೋಗ್ತಾರೆ, ಈ ಕಾರ್ಯಕ್ರಮವನ್ನು ಎಷ್ಟರ ಮಟ್ಟಿಗೆ ಸಕ್ಸಸ್ ಮಾಡ್ತಾರೆ ಅನ್ನೋದನ್ನು ನೋಡಬೇಕಾಗಿದೆ. ನೋಡೋಣ ಸೊ ಹೇಗೆ ಹೋಗುತ್ತೆ ಅಂತ. ಸೊ ಈಗ ಸದ್ಯದ ಮಟ್ಟಿಗೆ ಪ್ರತಾಪ್ ಅವರು ಇವತ್ತು ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು. ಅಲ್ಲಿ ಪ್ರತಾಪ್ ಅವರು ಸಾಕಷ್ಟು ಸೂಪರ್ಬಾಗಿ ಮಾಡಿದ್ದಾರೆ. ಹಾಗೆ ನಾವು ಈ ಹಿಂದೆನೇ ನೋಡಿದ್ವಿ ಪ್ರತಾಪ್ ಅವರಿಗೆ ಮಾನಸ ಅವರು ಅಲ್ಲಿ ಪೇರಾಗಿ ಸಿಕ್ಕಿದ್ರು. ಸೊ ಇಬ್ಬರು ಕೂಡ ಚೆನ್ನಾಗೇ ಮಾಡ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಅಂತ ಮುಂದೆ. ಸೊ ಈ ಕಾರ್ಯಕ್ರಮದ TRP ಯಾವ ಮಟ್ಟಕ್ಕೆ ಹೋಗುತ್ತೆ, ಏನಾಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ಚಾನಲ್.